ಹಾಯ್ ಫ್ರೆಂಡ್ಸ್, ನೀವು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀರಾ ಬಟ್ ವಿಡಿಯೋನ ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ ಅಂದರೆ ಚಿಂತೆ ಬಿಡಿ. ನಾನು ಈ ವಿಡಿಯೋದಲ್ಲಿ ಫ್ರೀಯಾಗಿ ಯಾವುದೇ ವಾಟರ್ ಮಾರ್ಕ್ ಇಲ್ಲದೆ ವಿಡಿಯೋನ ಯಾವ ಥರ ಎಡಿಟ್ ಮಾಡೋದಂತ ನಾನು ತಿಳಿಸ್ತಾ ಇದ್ದೀನಿ. ನೀವು ಈ ಒಂದು ಅಪ್ಲಿಕೇಶನ್ನಲ್ಲಿ ನಿಮಗೆ ಯಾವುದೇ ಥರದ ಒಂದು ವಾಟರ್ ಮಾರ್ಕ್ ಬರೋದಿಲ್ಲ. ಹಾಗೆ ಫ್ರೀಯಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಹಾಗೆ ಫ್ರೀಯಾಗಿ ಎಮೋಜಿಸ್, ಟೆಕ್ಸ್ಟ್, ಇನ್ನು ಬೇರೆ ಬೇರೆ ತರಹದ ಒಂದು ಫ್ಯೂಚರ್ನ ಯೂಸ್ ಮಾಡ್ಬೋದು. ಈ ಒಂದು ಆ್ಯಪ್ ಯೂಟ್ಯೂಬ್ ಅವ್ರದ್ದೇ ಆಗಿರುತ್ತೆ. ಹಾಗಾಗಿ ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಮೊದಲು ಪ್ಲೇಸ್ಟೋರಲ್ಲಿ ಯೂಟ್ಯೂಬ್ ಕ್ರಿಯೇಟರ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ ಈ ಒಂದು ಅಪ್ಲಿಕೇಶನು. ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಗೊತ್ತಾಗಿಲ್ಲ ಅಂದರೆ ಅದ್ರ ಥ್ರೂ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಆ್ಯಪ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಪೇಜ್ ಕಾಣುತ್ತೆ. ಅಂದರೆ ನೀವು ಮುಂಚೆ ಎಡಿಟ್ ಮಾಡಿದರೆ ಇಲ್ಲಿ ವೀಡಿಯೋಸ್ ಬರುತ್ತೆ. ಸೊ ಫಸ್ಟ್ ಟೈಮ್ ಎಡಿಟ್ ಮಾಡ್ತಾ ಇದ್ರೆ ಅಂದರೆ ನೀವು ಲಾಗಿನ್ ಕೇಳುತ್ತೆ. ಮೇಲ್ ಐಡಿ ಹಾಕ್ಬಿಟ್ಟು ಲಾಗಿನ್ ಆಗಿ, ಅದಾದಮೇಲೆ ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಆದಮೇಲೆ ನಿಮಗೆ ಏನಂದರೆ ಇಲ್ಲಿ ಗ್ಯಾಲರಿಗೆ ಹೋಗುತ್ತೆ. ಅಂದರೆ ನೀವು ಯಾವ ವಿಡಿಯೋ ನೀವು ಎಡಿಟ್ ಮಾಡಬೇಕಾಗಿರುತ್ತಲ್ವ ಆ ವಿಡಿಯೋನ ನೀವು ಇಲ್ಲಿ ಇನ್ಪುಟ್ ಮಾಡಬೇಕಾಗುತ್ತೆ. ನಾನಿವಾಗ ವಿಡಿಯೋನ ಇನ್ಪುಟ್ ಮಾಡ್ತೀನಿ. ಸೊ ಇಲ್ಲಿ ಈ ವಿಡಿಯೋ ನನಗೆ ಬೇಕು, ಹಾಗಾಗಿ ಆ ವಿಡಿಯೋನ ಎಡಿಟ್ ಮಾಡಬೇಕಾಗಿದೆ. ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಶೋ ಆಯಿತು. ಸೊ ಈ ಥರ ನಿಮಗೆ ಕಾಣ್ತಿರ್ಬೇಕಾದ್ರೆ ಇಲ್ಲಿ ಕೆಲವೊಂದು ಸುಮಾರು ಆಪ್ಷನ್ಗಳಿದ್ದಾವೆ ಕೆಳಗಡೆ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಮೂವ್ ಮಾಡ್ತಾ ಇದ್ದೀನಿ. ಸೊ ಇವು ಏನೇನಂತ ಈ ಒಂದು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ್ಯಾವ ಟೂಲ್ಸ್ ಏನೇನು ಯೂಸ್ ಆಗುತ್ತೆ ಅಂತ. ಸೊ ಇನ್ನೊಂದು ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಯಾವುದೇ ಥರದ ಒಂದು ವಾಟರ್ ಮಾರ್ಕ್ ಬರೋದಿಲ್ಲ ವಿಡಿಯೋನ ಎಡಿಟ್ ಮಾಡಿದ್ರೆ. ಬಟ್ ಬೇರೆ ಆ್ಯಪಲ್ಲೆಲ್ಲ ನೀವು ಏನಂದರೆ ವಾಟರ್ ಮಾರ್ಕ್ ಬರುತ್ತೆ, ಅದನ್ನ ನೀವು ರಿಮೂವ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗತ್ತೆ. ಸೊ ಅದೆಲ್ಲ ನೀವು ಇದರಲ್ಲಿ ಕಿರಿಕಿರಿನೇ ಇಲ್ಲ. ಇವಾಗ ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಸ್ಪ್ಲಿಟ್ ಅಂತ. ಇದು ಏನಂದರೆ ನೀವು ಇವಾಗ ವಿಡಿಯೋನ ರೆಕಾರ್ಡ್ ಮಾಡಿರ್ತೀರಲ್ವ, ಅನ್ವಾಂಟೆಡ್ ಇವಾಗ ರೆಕಾರ್ಡ್ ಆಗಿರುತ್ತೆ. ಸೊ ಏನಾದರೂ ಒಂದು ವಿಡಿಯೋದಲ್ಲಿ ಗ್ಯಾಪ್ ಇರುತ್ತೆ, ಆ ಒಂದು ನೀವು ಅದನ್ನು ನೀವು ಕಟ್ ಮಾಡಿ ತೆಗಿಬೇಕಂದ್ರೆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ 2 ಭಾಗ ಆಗುತ್ತೆ. ಆವಾಗ ನೀವು ಯಾವುದು ಬೇಡ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ಒಂದು ಡಿಲೀಟ್ ಅಂತ, ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಆ ಒಂದು ಕ್ಲಿಪ್ ಏನಾಗುತ್ತೆ ಡಿಲೀಟ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟು ಇಲ್ಲಿ ಫಿಲ್ಟರ್ ಅಂತಿದೆ ನೋಡಿ. ಇದೇನೆಂದರೆ ನಿಮ್ಗೆ ಇಲ್ಲಿ ವಿಡಿಯೋನ ಫಿಲ್ಟರ್ ಮಾಡ್ಬೋದು. ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಬೋದು, ಹಾಗೆ ಕಲರ್ಫುಲ್ಲಾಗಿ ಸಹ ಮಾಡ್ಬೋದು, ವೈಟ್ ಮಾಡ್ಬೋದು. ಹಾಗೆ ಬೇಕಾದಂಥ ಕೆಲವೊಂದು ಎಫೆಕ್ಟ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಎಫೆಕ್ಟ್ ಅಂತಿದೆ ನೋಡಿ. ಇದರಲ್ಲಿ ಏನಂದರೆ ಯೂಸು ಇಲ್ಲಿ ಕಟ್ಔಟ್ ಅಂತಿದೆ ನೋಡಿ. ಇದರಲ್ಲಿ ಏನಂದರೆ ಸಪೋಸ್ ನೀವು ಬ್ಯಾಕ್ಗ್ರೌಂಡಲ್ಲಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದ್ರೆ ಅಂದರೆ ಇದನ್ನು ನೀವು ಕ್ಲಿಕ್ ಮಾಡಿದರೆ ಆ ಗ್ರೀನ್ ಸ್ಕ್ರೀನು ರಿಮೂವ್ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿಲ್ಲ, ಹಾಗಾಗಿ ಈ ಥರ ವಿಡಿಯೋ ಬರುತ್ತೆ. ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದ್ರೆ ನೀಟಾಗಿ ಕಟ್ಔಟ್ ಆಗುತ್ತೆ ವಿಡಿಯೋ. ಸೊ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ನೋಡಿ, 3D ಗ್ಲಾಸಸ್ ಅಂತ. ಇದೇನೆಂದರೆ ಎಫೆಕ್ಟು, ಅಂದರೆ ಇವಾಗ ನೋಡ್ತಾ ಇರ್ಬೋದು ಈ ಥರ ಎಫೆಕ್ಟ್ ಆಗುತ್ತೆ. ಸೊ ಸುಮಾರು ಎಫೆಕ್ಟ್ಗಳಿದ್ದಾವೆ. ನೀವು ಇವಾಗ ಯಾವುದೇ ಥರದ ಒಂದು ಎಫೆಕ್ಟ್ನ ಯೂಸ್ ಮಾಡ್ಕೋಬೇಕಂದ್ರೆ ಈ ಒಂದು ಟೂಲ್ಸ್ನ ಯೂಸ್ ಮಾಡಿ. ಇದರಲ್ಲಿ ಸಿಕ್ಕಾಪಟ್ಟೆ ಟೂಲ್ಸ್ಗಳಿದ್ದಾವೆ, ಅಂದರೆ ಎಫೆಕ್ಟ್ಗಳಿದ್ದಾವೆ. ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಎಫೆಕ್ಟ್ನ ಯೂಸ್ ಮಾಡ್ಕೋಬೋದು ಫ್ರೀಯಾಗಿ. ಇದರಲ್ಲಿ ಯಾವುದೇ ಥರದ ಒಂದು ದುಡ್ಡು ಕೊಡೋದು ಅಥವಾ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ಯಾವ ಥರ ಇರೋದಿಲ್ಲ. ಫ್ರೀಯಾಗಿಯೇ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಬೇಡ ಅಂದರೆ ನೆಕ್ಸ್ಟು ನಾನ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಎಫೆಕ್ಟು ರಿಮೂವ್ ಆಗುತ್ತೆ. ಸೊ ಇನ್ನೊಂದು ಆಪ್ಷನ್ ನೋಡ್ತಾ ಇರ್ಬೋದು ಇಲ್ಲಿ ಅಡ್ಜಸ್ಟ್ ಅಂತ. ಅಡ್ಜಸ್ಟ್ ಅಂದರೆ ನೀವು ಇವಾಗ ವಿಡಿಯೋನ ಬ್ರೈಟ್ನೆಸ್ ಆಗಿ ಅಡ್ಜಸ್ಟ್ ಮಾಡ್ಕೋಬೋದು ಅಥವಾ ಬ್ರೈಟ್ನೆಸ್ ಆಗಿ ಡಲ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನೆಕ್ಸ್ಟು ಹೈಲೈಟ್ ಅಂತಿದೆ, ಶಾಡೋಸ್ ಅಂತಿದೆ. ನಿಮ್ಗೆ ಯಾವ್ದು ಬೇಕು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈ ಥರ ಒಂದು ಅಡ್ಜಸ್ಟ್ ಮಾಡೋದ್ರಿಂದ ವಿಡಿಯೋ ಕ್ವಾಲಿಟಿ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದನ್ನ ನೀವು ಯೂಸ್ ಮಾಡ್ಕೋಬೋದು. ವಿಡಿಯೋ ಕ್ವಾಲಿಟಿ ಏನಾದರೂ ವೈಟ್ ಆ್ಯಂಡ್ ಬ್ಲ್ಯಾಕು ಅಥವಾ ಚೆನ್ನಾಗಿಲ್ಲ ಅಂದರೆ ಈ ಒಂದು ಅಡ್ಜಸ್ಟ್ ಆಪ್ಷನ್ ಯೂಸ್ ಮಾಡ್ಕೊಂಡು ನೀವು ಇದರಲ್ಲಿ ಏನಂದರೆ ವಿಡಿಯೋನ ಕ್ವಾಲಿಟಿಯಾಗಿ ಎಡಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಒಂದು ಆಪ್ಷನ್ ನೋಡ್ತಾ ಇರ್ಬೋದು ಇಲ್ಲಿ ಸ್ಪೀಡ್ ಅಂತಿದೆ. ಸೊ ಇದರಲ್ಲಿ ಏನಂದರೆ ನೀವು ವಿಡಿಯೋನ ಸ್ಪೀಡು ಹಾಗೆ ಸ್ಲೋ ಆಗಿ ಮಾಡ್ಬೋದು. ಈ ಕಡೆ ರೈಟ್ ಸೈಡ್ ಮೂವ್ ಮಾಡಿದರೆ ವಿಡಿಯೋ ಸ್ಪೀಡಾಗಿ ಮೂಮೆಂಟ್ ಆಗುತ್ತೆ. ಲೆಫ್ಟ್ ಸೈಡ್ ಮೂವ್ ಮಾಡ್ಕೊಂಡ್ರೆ ವಿಡಿಯೋ ತುಂಬ ಸ್ಲೋ ಆಗಿ ಒಂದು ಮೂವ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ನೆಕ್ಸ್ಟ್ ಆಪ್ಷನ್ ವ್ಯಾಲ್ಯೂಮು. ವ್ಯಾಲ್ಯೂಮ್ ಅಂದರೆ ಏನಿಲ್ಲ, ಸಿಂಪಲ್ಲು ವಿಡಿಯೋದು ಒಂದು ಏನು ಮಾತಾಡಿರ್ತೀರಲ್ವ ಅದ್ರದ್ದು ವ್ಯಾಲ್ಯೂಮ್ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಮ್ಯೂಟ್ ಮೇಲೆ ಕ್ಲಿಕ್ ಮಾಡಿದರೂ ಸಹ ನೀವು ಅದು ಟೋಟಲಾಗಿ ಮ್ಯೂಟ್ ಆಗುತ್ತೆ. ಸೊ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆಟೋಮೆಟಿಕ್ ಅದು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಆಡಿಯೋ ಕ್ಲೀನ್ ಅಂತಿದೆ ನೋಡಿ. ಅದೇನಂದರೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನಾಯ್ಸ್ ಏನಾದರೂ ಇರ್ತಾ ಇದ್ದರೆ
ಅದರಲ್ಲಿ ನೀವು ಆ ಒಂದು ಟೂಲ್ಸ್ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡ್ಬೋದು. ಸೊ ರೊಟೇಟು ಸಿಂಪಲ್ ನೀವು ವೀಡಿಯೋನ ರೊಟೇಟ್ ಮಾಡ್ಕೋಬೋದು ಯಾವ ಕಡೆ ಬೇಕೋ ಆ ಕಡೆನೇ. ನೆಕ್ಸ್ಟು ರೀಪ್ಲೇಸ್ ಅಂದರೆ ಏನಿಲ್ಲ, ಸಿಂಪಲ್ಲು ಇವಾಗೇನು ವೀಡಿಯೋನ ನೀವು ಇಲ್ಲಿ ಇನ್ಪುಟ್ ಮಾಡ್ಕೊಂಡಿದ್ದೀರಲ್ವ 24 ಸೆಕೆಂಡ್ಸ್ ವೀಡಿಯೋ ಇದೆ ಅಲ್ವಾ. ಸೊ ಈ ಸೇಮ್ ಡ್ಯೂರೇಷನ್ ಇರೋಂಥ ವೀಡಿಯೋನ ನೀವು ರಿಟರ್ನು ರೀಪ್ಲೇಸ್ ಮಾಡ್ಕೋಬೋದು. ಅಂದರೆ ಇದೇ ಜಾಗಕ್ಕೆ ಸೇಮ್ ಡ್ಯೂರೇಷನ್ ಇರುವಂಥ ವೀಡಿಯೋನ ನೀವು ಮಿಸ್ ಆಗಿ ಏನಾದರೂ ಇದನ್ನ ಮಾಡ್ಕೊಂಡಿರ್ತೀರ, ಸೊ ಬೇರೆದು ಇದೇ ಥರನೇ ಅಂದರೆ ಇದೇ ಡ್ಯೂರೇಷನ್ ಇದೇ ಒಂದು ಲೆಂತಲ್ಲಿರೋಂಥ ವೀಡಿಯೋನ ನೀವು ಇಲ್ಲಿ ರೀಪ್ಲೇಸ್ ಮಾಡ್ಕೋಬೋದು. ಸೊ ಇನ್ನೊಂದು ಆಪ್ಷನ್ ಇದೆ ನೋಡಿ, ರೀಅರೇಂಜ್ ಅಂತ. ಏನಿಲ್ಲ, ಸಿಂಪಲ್ಲು ಇವಾಗ ಇಲ್ಲಿ ಈ ಒಂದು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ 2 ವೀಡಿಯೋನ ನೀವು ಇಲ್ಲಿ ಒಂದಾದ್ಮೇಲೆ ಒಂದು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿರ್ತೀರ. ಸೊ ಅದನ್ನ ನೀವೇನು ಮಾಡ್ಬೇಕಾದ್ರೆ ಫಸ್ಟ್ ಇರೋದು ಸೆಕೆಂಡ್ ಹಾಕ್ಕೋಬೇಕು ಅಥವಾ ಸೆಕೆಂಡ್ ಇರೋದು ಫಸ್ಟ್ ಹಾಕ್ಕೋಬೇಕಂದ್ರೆ ರೀಅರೇಂಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ವೀಡಿಯೋಸ್ ಬರುತ್ತೆ. ಪ್ರೆಸ್ ಮಾಡ್ಕೊಂಡು ನೀವು ಇಲ್ಲಿ ಮೂವ್ ಮಾಡ್ಕೋಬೋದು. ನಾನಿವಾಗ ಒಂದೇ ವೀಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಒಂದೇ ತೋರಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಡಿಲೀಟ್ ಅಂದರೆ ಸಿಂಪಲ್ಲು ಡಿಲೀಟ್ ಆಗುತ್ತೆ ವೀಡಿಯೋ. ಇನ್ನು ಡೂಪ್ಲಿಕೇಟ್ ಅಂದರೆ ಇದೇ ಥರದ ವೀಡಿಯೋ ನೀವು ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಡೂಪ್ಲಿಕೇಟ್ ಆಯಿತು. ಅದು ಬೇಡ ಅಂದರೆ ನೀವು ಇವಾಗ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಮಾಡ್ಕೋಬೋದು. ಫ್ರೆಂಡ್ಸ್ ಇವಾಗ ಇಷ್ಟ ಆಯ್ತಲ್ವಾ ಈ ಒಂದು ಆಪ್ಷನ್ನು. ಸೊ ಇವಾಗ ಇನ್ನೊಂದಿದೆ ನೋಡಿ, ಏರೋ ಮಾರ್ಕು, ಡೌನ್ ಸೈಡ್ ಏರೋ ಮಾರ್ಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಡಿಷ್ನಲ್ ಆಗಿ ವಿಡಿಯೋ ಮೇಲೆ ಯಾವುದೇ ಥರದ ಸ್ಟಿಕ್ಕರ್ಸು ಹಾಗೆ ಟೆಕ್ಸ್ಟು ಹಾಗೆ ವಿಡಿಯೋ ಮೇಲೆ ಇನ್ನೊಂದು ವಿಡಿಯೋನ ನೀವು ಆ್ಯಡ್ ಮಾಡ್ಕೋಬೋದು. ಅದಲ್ಲದೆ ಜೊತೆಗೆ ನೀವು ಆಟೋ ಕ್ಯಾಪ್ಷನ್ ಹಾಕ್ಬೋದು. ಹಾಗೆ ನೀವು ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು ಇಲ್ಲಿ. ಸೊ ಒಂದೊಂದಾಗಿ ಇವಾಗ ನೋಡೋಣ. ಫಸ್ಟ್ ಒಂದು ಓವರ್ಲೇ ಅಂತಿದೆ ನೋಡಿ, ಅದೇನಂದರೆ ನೀವು ಇವಾಗ ಒಂದು ವೀಡಿಯೋನ ರೆಕಾರ್ಡ್ ಮಾಡಿರ್ತೀರ, ಆ ಒಂದು ವೀಡಿಯೋ ಮೇಲೆ ಇನ್ನೊಂದು ವೀಡಿಯೋ ಬೇಕಂದರೆ ಓವರ್ಲ್ಯಾಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡಿ. ಸೊ ಒಂದೇ ವೀಡಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ವೀಡಿಯೋ. ಸೊ ಸೆಲೆಕ್ಟ್ ಆಯಿತು. ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ. 2 ವೀಡಿಯೋ ಎಟ್ ಎ ಟೈಮ್ ಅಂಟು ಪ್ಲೇ ಆಗುತ್ತೆ. ಸೊ ಇದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬೇಡ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಡಿಲೀಟ್ ಹೊಡೆದ್ರೆ ಆ ಒಂದು ವಿಡಿಯೋ ಡಿಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಟೆಕ್ಸ್ಟು. ಸೊ ಟೆಕ್ಸ್ಟ್ ಅಂದರೆ ಸಿಂಪಲ್ ಏನಿಲ್ಲ, ನೀವು ವಿಡಿಯೋ ಮೇಲೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಟೆಕ್ಸ್ಟ್ ಎಫೆಕ್ಟು, ಯಾವ ಥರ ಟೆಕ್ಸ್ಟ್ ಎಫೆಕ್ಟ್ ಬೇಕು ಅನ್ನೋದನ್ನ ಇಲ್ಲಿ ಸುಮಾರು ಇದ್ದಾವೆ. ನಿಮ್ಗೆ ಯಾವ್ದು ಬೇಕು ಅದನ್ನ ನೋಡ್ತಾ ಇರ್ಬೋದು. ಈ ಥರ ಒಂದು ಟೆಕ್ಸ್ಟು ಎಫೆಕ್ಟ್ನ ಯಾವೊಂದು ಬೇರೆ ಎಡಿಟಿಂಗ್ ಆ್ಯಪಲ್ಲಿ ಕೊಟ್ಟಿಲ್ಲ. ಯಾಕಂದರೆ ನನ್ನ ಪ್ರಕಾರ ನಾನು ಬೇರೆ ಥರದ ಎಡಿಟಿಂಗ್ ಆ್ಯಪ್ನು ನೋಡಿದ್ದೀನಿ, ಈ ಥರ ಎಲ್ಲೂ ಕೊಟ್ಟಿಲ್ಲ. ತುಂಬ ಯೂಸ್ಫುಲ್ ಆಗಿದೆ, ಜೊತೆಗೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನು ಸ್ಟಿಕ್ಕರ್ ನೋಡ್ತಾ ಇರ್ಬೋದು. ಸ್ಟಿಕ್ಕರಲ್ಲಿ ಸಿಂಪಲ್ಲು ಸ್ಟಿಕ್ಕರ್ಸ್ ಇದ್ದಾವೆ. ನಿಮಗೆ ಸಬ್ಸ್ಕ್ರಿಪ್ಷನ್ ಬಟನು, ಲೈಕ್ ಬಟನು, ಹಾಗೆ ಕಮೆಂಟ್ ಬಟನು, ಸೌಂಡ್ ಬಟನು, ಯಾವ್ದು ಬೇಕು ನೀವು ಅದನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಪಕ್ಕದಲ್ಲೇ ಗಿಫ್ ಅಂತಿದೆ ನೋಡಿ, ಅದರಲ್ಲಿ ನೀವು ವೀಡಿಯೋಸ್ನ ಅಂದರೆ ಗಿಫ್ ವೀಡಿಯೋಸ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಯಾವುದೇ ಥರದ ಒಂದು ಕಾಮಿಡಿ ವೀಡಿಯೋಸ್ನ ನೀವು ಎಡಿಟ್ ಮಾಡ್ತಾ ಇದ್ದೀರಿ ಅಂದರೆ ಇಲ್ಲಿ ಈ ಥರ ಒಂದು ಗಿಫ್ನ ಯೂಸ್ ಮಾಡಿಕೊಂಡು ವೀಡಿಯೋನ ಎಡಿಟ್ ಮಾಡ್ಬೋದು. ಇನ್ನು ಪಕ್ಕದಲ್ಲಿ ಎಮೋಜಿಸ್ ಇದೆ ನೋಡಿ, ಎಮೋಜಿಸ್ ಮೇಲೆ ನೀವು ಫುಲ್ ಇದರಲ್ಲಿ ಎಮೋಜಿಸೇ ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಎಮೋಜಿಸು, ಮೋಷನ್ ಎಮೋಜಿಸ್ ಇದ್ದಾವೆ. ನೀವು ಯಾವ್ದು ಬೇಕು ಅದನ್ನ ನೀವು ಎಮೋಜಿಸ್ನ ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಬೇಡ ಅಂದರೆ ಬ್ಯಾಕ್ ಬನ್ನಿ, ಎಮೋಜಿಸ್ ತೋರಿಸ್ತೀನಿ ನಾನು ಇವಾಗ. ನೋಡ್ತಾ ಇರ್ಬೋದು ಇಲ್ಲಿ ಎಮೋಜಿಸು ಆ್ಯಡ್ ಆಯಿತು. ಎಲ್ಲಿ ಬೇಕು ಅದನ್ನ ನೀವು ಇಲ್ಲಿ ವಿಡಿಯೋ ಮೇಲೆ ಸೆಟ್ ಮಾಡಿ ಮೂಮೆಂಟ್ ಮಾಡಿ. ಸೊ ಅದು ನೀವು ಇವಾಗ ಎಮೋಜಿಸು ಆ್ಯಡ್ ಆಯಿತು. ಇನ್ನು ನೆಕ್ಸ್ಟು ಸೌಂಡ್ಸ್ ಅಂತ ಇದೆ ನೋಡಿ. ಸೊ ಸಿಂಪಲ್ಲು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ನೀವು ಆ್ಯಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಫ್ರೀಯಾಗಿ ಸೌಂಡ್ಸ್ಗಳಿದ್ದಾವೆ, ಬ್ಯಾಕ್ಗ್ರೌಂಡ್ ಸೌಂಡ್ಸು. ನೀವು ಯಾವ್ದು ಬೇಕು ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಥರದ ಒಂದು ಕಾಪಿರೈಟ್ ಆಗಲಿ ಬರೋದಿಲ್ಲ, ಹಾಗೆ ವಾಟರ್ ಮಾರ್ಕು ಸಹ ಬರೋದಿಲ್ಲ. ಇನ್ನು ಪಕ್ಕದಲ್ಲಿ ಸೌಂಡ್ಸ್ ಎಫೆಕ್ಟ್ಸ್ ಅಂತಿದೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಮೂಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸುಮಾರು ಸೌಂಡ್ ಎಫೆಕ್ಟ್ಗಳಿದ್ದಾವೆ. ನೀವು ಯಾವ್ದು ಬೇಕು ಅದನ್ನ ನೀವು ಇಲ್ಲಿ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಇವೆರಡು ಬೇಡಪ್ಪ ನಾನು ಇವಾಗ ಡೌನ್ಲೋಡ್ ಮಾಡಿದ್ದೀನಿ, ಅದು ಬೇಕಂದರೆ ಯುವರ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಗ್ಯಾಲರಿಗೆ ಹೋಗುತ್ತೆ, ಅಲ್ಲಿಂದ ನೀವು ಇನ್ಪುಟ್ ಮಾಡ್ಕೋಬೋದು. ಸೊ ಇಷ್ಟ ಆಯಿತು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಇದೆಲ್ಲ ಆಗಿದೆ. ಇವಾಗ ನೀವು ವಾಯ್ಸ್ ಓವರ್ ಮಾಡ್ಕೋಬೇಕಂದ್ರೆ ಈ ಒಂದು ವಿಡಿಯೋನ ಎಡಿಟ್ ಮಾಡಿದ್ರೆ ಅದ್ರ ಮೇಲೇ ನೀವು ರೆಕಾರ್ಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ವಾಯ್ಸ್ ಓವರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಅಲೋ ಕೇಳುತ್ತೆ, ಅಲೋ ಕೊಡಿ. ಈ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಯ್ಸು ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ಯಾಪ್ಷನ್ ಅಂತಿದೆ ನೋಡಿ. ಕ್ಯಾಪ್ಷನ್ ಅಂದರೆ ಸಿಂಪಲ್ಲು ಆಟೋಮೆಟಿಕ್ ಕ್ಯಾಪ್ಷನ್ ಆ್ಯಡ್ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಲ್ಯಾಂಗ್ವೇಜ್ ಅಂದರೆ
ಫಸ್ಟ್ ಒನ್ ಇದೆ ನೋಡಿ, ಅದ್ರ ಮೇಲೆ ಸೌಂಡ್ ಫ್ರಮ್ ವೀಡಿಯೋಸ್ ಅಂದರೆ ವಿಡಿಯೋ ಮೇಲೆ ಏನಿದೆ ಅಲ್ವಾ ಆ ಒಂದು ವಿಡಿಯೋನ ನೀವು ಟೆಕ್ಸ್ಟಾಗಿ ಕನ್ವರ್ಟ್ ಮಾಡಬೇಕಾ, ಅಥವಾ ಈಗ ಒಂದು ರೆಕಾರ್ಡ್ ಸೆಲೆಕ್ಟ್ ಮಾಡಿರ್ತೀರಲ್ವ ಅಂದರೆ ವಾಯ್ಸ್ ರೆಕಾರ್ಡ್ ಆಗಿರ್ತೀರಲ್ವ ಅದನ್ನು ನೀವು ಕ್ಯಾಪ್ಷನ್ನಾಗಿ ಆ್ಯಡ್ ಮಾಡಬೇಕಾ ಅಂತ ಕೇಳುತ್ತೆ. ವಿಡಿಯೋದಂದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 3 ಲ್ಯಾಂಗ್ವೇಜ್ ಇದ್ದಾವೆ ಇಲ್ಲಿ, ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಜನ್ರೇಟ್ ಅಂತ ಕೊಟ್ಟರೆ ನಿಮಗೆ ಆಟೋಮೆಟಿಕ್ಕು ಆಟೋ ಕ್ಯಾಪ್ಷನ್ ಆ್ಯಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಯಿತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.